ವಿದ್ಯುತ್ ಗ್ರಾಹಕರಿಗೆ ಗುಡ್ ನ್ಯೂಸ್ ಅನ್ನು ಸರ್ಕಾರ ಕೊಟ್ಟಿದೆ. ವಿದ್ಯುತ್ ಬಿಲ್ನಲ್ಲಿನ ಹೆಸರು ಬದಲಾವಣೆ ಈಗ ಮತ್ತಷ್ಟು ಸುಲಭ ಆಗ್ತಾ ಇದೆ. ಮನೆಯಲ್ಲಿ ಕೂತೇ ಬೇಕಾದರೆ ವಿದ್ಯುತ್ ಬಿಲ್ನಲ್ಲಿ ಹೆಸರನ್ನು ಚೇಂಜ್ ಮಾಡಿಕೊಳ್ಳಬಹುದು. ಇಂಧನ ಇಲಾಖೆ ಹೊಸ ಲಿಂಕ್ ಅನ್ನು ಬಿಡುಗಡೆ ಮಾಡಿದ್ದು, ಆನ್ಲೈನ್ ಲಿಂಕ್ ಮೂಲಕ ಹೆಸರು ಬದಲಾವಣೆ ಮಾಡಿಕೊಳ್ಳಬಹುದು. 5,000 ಗ್ರಾಹಕರು ಈ ಸೌಲಭ್ಯವನ್ನು ಪಡ್ಕೊಂಡಿದ್ದಾರೆ. ಬೇರೆ ಹೆಸರಲ್ಲಿರುವ ಬಿಲ್ಡಿಂಗ್ ಖರೀದಿ ಮಾಡಿ ವಿದ್ಯುತ್ ಹೆಸರಲ್ಲಿ ಇನ್ನೂ ಬೇರೆಯವ್ರ ಹೆಸರೇ ಬರ್ತಿದೆಯಲ್ಲ, ಚೇಂಜ್ ಮಾಡಿಸ್ಕೊಳ್ಳೋದಕ್ಕೆ ಕಚೇರಿಯಿಂದ ಕಚೇರಿಗೆ ಅಲಿಬೇಕಾ ಅನ್ನೋ ಪ್ರಶ್ನೆಗೆ ಇನ್ನು ಮುಂದೆ ಉತ್ತರ ಸಿಗುತ್ತೆ. ಮನೆಯಲ್ಲಿ ಕೂತು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಕೊಟ್ಟರೆ ಸಾಕು, ಬಿಲ್ಲಲ್ಲಿ ನೇಮ್ ಚೇಂಜ್ ಆಗುತ್ತೆ. ಯಾಕಂದರೆ ಕಾನೂನಾತ್ಮಕವಾಗಿ ಆ ಆಸ್ತಿ ಬಗ್ಗೆ ನಿಮಗೆ ಹಕ್ಕು ಜಾಸ್ತಿ ಆದಂಗೆ ಆಗುತ್ತೆ. ಏನು ಮಾಡ್ಕೊಳ್ಬೋದು, ಪ್ರಕ್ರಿಯೆ ಹೇಗೆ ಅನ್ನೋದರ ಡೀಟೇಲ್ಸಿಗೆ ಬಂತು ನೋಡಿ. bescom.co.in ವೆಬ್ಸೈಟ್ಗೆ ಮೊದಲು ಲಾಗಿನ್ ಆಗಿ ಜನಸ್ನೇಹಿ ವಿದ್ಯುತ್ ಸೇವೆಗಳನ್ನು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಓನರ್ಶಿಪ್ ನೇಮ್ ಚೇಂಜ್ಗೆ ನಂತರ ಲಾಗಿನ್ ಆಗಬೇಕಾಗತ್ತೆ. ಅಗತ್ಯ ವಿವರಗಳನ್ನು ಭರ್ತಿ ಮಾಡಿ ದಾಖಲೆಗಳನ್ನು ಅಪ್ಲೋಡ್ ಮಾಡಿದ್ರೆ ಸಾಕು, ಅಲ್ಲಿ ನೇಮ್ ಚೇಂಜ್ ಆಗುತ್ತೆ. ಹಾಗಾದರೆ ಅಗತ್ಯ ದಾಖಲೆ ಅಂತ ಹೇಳ್ತಿದ್ವಲ್ಲ, ಏನು ದಾಖಲೆ ಬೇಕು ನೇಮ್ ಚೇಂಜ್ಗೆ ಅಂತ ಕೇಳಿದ್ರೆ ಆ ಡೀಟೇಲ್ಸನ್ನು ಕೂಡ ಕ್ವಿಕ್ಕಾಗಿ ಕೊಟ್ಬಿಡ್ತೀವಿ. ಯಾವ ದಾಖಲಾತಿಗಳು ಬೇಕು ಅಂತ ನೋಡಿದಾಗ ಆಧಾರ್ ಕಾರ್ಡ್, ಮಾರಾಟ ಪತ್ರ, ಅಂದರೆ ಯಾರಿಂದ ಯಾರಿಗೆ ಇದು ಮಾರಾಟ ಆಗಿದೆ ಅಂತ ಸೇಲ್ ಡೀಡ್ ಇರುತ್ತಲ್ವ ಅದು, ಅಥವಾ ಉಡುಗೊರೆ ಪತ್ರ ಇದೆ, ಗಿಫ್ಟ್ ಡೀಡ್ ಇದ್ದರೆ ಅದೂ ಸಾಕಾಗುತ್ತೆ ದಾಖಲೆಯಾಗಿ. ತೆರಿಗೆ ಪಾವತಿ ಪತ್ರ, ಅಂದರೆ ಅಪ್ ಟು ಡೇಟ್ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಿದ್ದೀವಿ ಅನ್ನೋ ಪತ್ರ, ಹಿಂದಿನ ಮಾಲೀಕರ NOC, ಯಾವುದೇ ಅಬ್ಜೆಕ್ಷನ್ ಇಲ್ಲ ಅನ್ನುವಂತಹ ಹಿಂದಿನ ಮಾಲೀಕರ NOC, ಇತ್ತೀಚಿನ ಕರೆಂಟ್ ಬಿಲ್ಲು, ಅಂದರೆ ಮೀಟರ್ ಓಡ್ತಾ ಇದೆ ಚಾಲ್ತಿಯಲ್ಲಿದೆ ಅನ್ನೋದಕ್ಕೆ, ವಿದ್ಯುತ್ ಪೂರೈಕೆಯ ಒಪ್ಪಂದ, ನಷ್ಟ ಪರಿಹಾರದ ಬಾಂಡ್ ಮತ್ತು ಅಪ್ಲಿಕೇಶನ್ ಹಾಗೂ ಒಂದು ಫೋಟೋ ಇದ್ದರೆ ಸಾಕು, ನೇಮ್ ಚೇಂಜನ್ನು ಈಸಿ ಮಾಡ್ಕೊಳ್ಬೋದು. ಸಿಂಪ್ಲಿಫೈ ಮಾಡಲಾಗಿದೆ ನೇಮ್ ಚೇಂಜ್ ಪ್ರಕ್ರಿಯೆನ.